ಚಳಿಗಾಲ ಆರಂಭವಾಗಿದೆ. ಚಳಿಯಲ್ಲಿ ಕಾಯಿಲೆ ಬೀಳುವ ಸಾಧ್ಯತೆಯೂ ಅಧಿಕ. ಹೀಗಾಗಿ ಈ ಹೊತ್ತಲ್ಲಿ ಲವಂಗದ ನೀರನ್ನು ಕುಡಿದ್ರೆ ಆರೋಗ್ಯವನ್ನ ಸದೃಢವಾಗಿ ಕಾಪಾಡಿಕೊಳ್ಳಬಹುದು. ಹಾಗಿದ್ರೆ ಲವಂಗ ನೀರಿನಿಂದ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗ ನೋಡೋಣ. ಲವಂಗ ನೀರಿನಿಂದ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗ? ಮಳೆ ಮಾಯ, ಚಳಿ ಆಯ, ಈ ಘಳಿಗೆ ಇರಲಿ ಲವಂಗ. ಲವಂಗ ನೀರು ಕುಡಿಯೋದ್ರಿಂದ ಈ ರೋಗಗಳು ಬರಲ್ಲ. ಮಳೆಗಾಲಕ್ಕೆ ಗುಡ್ ಬೈ ಹೇಳುವ ಸಮಯ ಬಂದಿದ್ದು, ಚಳಿಗಾಲ ಮೆಲ್ಲಗೆ ಆಗಮಿಸುತ್ತಿದ್ದು, ಅಬ್ಬಬ್ಬಾ ಎಷ್ಟೊಂದು ಚಳಿ ಅನ್ನುವ ಹಾಗಿದೆ. ಏನೇ ಆಗ್ಲಿ, ಚಳಿಗಾಲ ಬಂತು ಅಂದ್ರೆ ತುಸು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ್ರೂ ಚಳಿಯಲ್ಲಿ ಇನ್ನಷ್ಟು ಸುಸ್ತು ಆಗೋದ್ರ ಜೊತೆಗೆ ಮನೆ ಮೂಲೆ ಸೇರೋದು ಪಕ್ಕ. ಚಳಿ ಬಂದ್ರೆ ಸಾಕು, ಶೀತ, ಕೆಮ್ಮು, ಗಂಟಲಿನ ಸಮಸ್ಯೆಗಳು ಬರಲು ಪ್ರಾರಂಭಿಸ್ತವೆ. ಇದಕ್ಕೆ ಇವತ್ತಿನ ಪರಿಸರ ಮಾಲಿನ್ಯ ಕೂಡ ಕಾರಣವಾಗಬಹುದು. ಇಂಥ ಸಮಯದಲ್ಲಿ ಮನೆಮದ್ದುಗಳ ಮೊರೆ ಹೋಗುವುದು ಸಾಮಾನ್ಯ. ಆಯುರ್ವೇದ ಚಿಕಿತ್ಸೆಯು ದೇಹದಲ್ಲಿನ ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯ ಹೆಚ್ಚಿಸುತ್ತೆ. ಅದರಂತೆ ಚಳಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವ ಮಸಾಲೆ ಪದಾರ್ಥಗಳಲ್ಲಿ ಒಂದಾಗಿರುವ ಲವಂಗ ಕೂಡ ಒಂದಾಗಿದೆ. ಚಳಿಗಾಲದಲ್ಲಿ ಲವಂಗವನ್ನ ನೀರಿನ ಜೊತೆ ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಏನೆಲ್ಲ ಉಪಯೋಗವಾಗುತ್ತೆ ನೋಡ್ತಾ ಹೋಗೋಣ. ವಾತ, ಪಿತ್ತ ಮತ್ತು ಕಫದಿಂದ ನಮ್ಮ ದೇಹ ತೊಂದರೆಗೆ ಒಳಗಾದಾಗ ಅನೇಕ ರೀತಿಯ ಬೇರೆ ಬೇರೆ ರೋಗಗಳು ಉದ್ಭವಿಸ್ತವೆ. ಇದನ್ನ ತಡೆಯಬೇಕು ಎಂದರೆ ಖಾಲಿ ಹೊಟ್ಟೆಯಲ್ಲಿ ಲವಂಗ ನೀರನ್ನ ಕುಡಿಯಬೇಕು. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಹೊಟ್ಟೆಯನ್ನು ತಂಪಾಗಿಡುತ್ತೆ. ಇನ್ನು ಲವಂಗ ನೀರು ಗ್ಯಾಸ್ಟ್ರಿಕ್ ಆಮ್ಲೀಯತೆ, ಹೊಟ್ಟೆ ಉಬ್ಬುವುದು ಹಾಗೂ ಅಜೀರ್ಣದಂತಹ ಹೊಟ್ಟೆಯ ಕಾಯಿಲೆಗಳನ್ನು ಗುಣಪಡಿಸುತ್ತೆ. ಲವಂಗದ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ಕಿಣ್ವಗಳು ಹೆಚ್ಚಾಗುವುದರಿಂದ ಆಹಾರ ಸುಲಭವಾಗಿ ಜೀರ್ಣವಾಗುತ್ತೆ. ಲವಂಗವನ್ನ ನೀರಿಗೆ ಹಾಕಿದಾಗ ಅದರೊಂದಿಗೆ ಬೆರೆತು ನೈಸರ್ಗಿಕವಾಗಿ ತಂಪು ಆಗುತ್ತೆ. ಇದು ಬಾಯಾರಿಕೆಯನ್ನ ಕಡಿಮೆ ಮಾಡುತ್ತೆ. ಇದರ ಜೊತೆಗೆ ಹೊಟ್ಟೆಯಲ್ಲಿ ಸುಡುವ ಸಂವೇದನೆ ಇದ್ದರೆ ಅದನ್ನು ನಿವಾರಿಸುತ್ತೆ. ಲವಂಗದ ನೀರು ದೇಹದ ತೇವಾಂಶವನ್ನು ಕಾಪಾಡುತ್ತೆ. ಬದಲಾಗುತ್ತಿರುವ ಹವಾಮಾನದಲ್ಲಿ ಶೀತ, ಕೆಮ್ಮು ಮತ್ತು ಕಫದಂತಹ ಸಮಸ್ಯೆಗಳಿಂದ ಲವಂಗ ನೀರು ಪರಿಹಾರವನ್ನ ನೀಡುತ್ತೆ. ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ವೈರಲ್ ಗುಣಲಕ್ಷಣಗಳನ್ನ ಲವಂಗ ಹೊಂದಿದೆ. ಯಾವುದೇ ಸೋಂಕನ್ನು ತಡೆಯಲು ಲವಂಗ ಸಹಕಾರಿ. ಋತುಮಾನದ ರೋಗಗಳನ್ನ ದೂರ ಇಡುವಲ್ಲಿಯೂ ಕೂಡ ಲವಂಗ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.